ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ ಮುಂದೆ ಬಂದಿದ್ದೀನಿ ಮ್ಯಾಂಗೋ ಹಲ್ವಾ. ವಾವ್, ಸೂಪರ್ ಆಗಿ ಬಂದಿದೆ. ಯಾವ ರೀತಿ ಏನು ಅಂತ ನೋಡೋಣ. ಟೇಸ್ಟ್ ನೋಡ್ತಾ ಇದ್ದೀನಿ. ಬೇರೆ ಸೂಪರ್ ಆಗಿ ಬಂದಿದೆ. ಅದು ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಮಾವಿನ ಹಣ್ಣು ಮರದಲ್ಲೇ ಹಣ್ಣಾಗಿದ್ವು. 1 kg ಹಣ್ಣು ಸಿಕ್ಕಿತ್ತು. ಪ್ಯೂರ್ ಮಾವಿನ ಹಣ್ಣು ಮರದ ಮೇಲೆನೆ ಹಣ್ಣಾಗಿತ್ತು. ಕಿತ್ಕೊಂಡ್ಬಂದು 3 ಅವರ್ ನೀರಲ್ಲಿ ನೆನಾಕಿದೆ. ಯಾಕೆಂದ್ರೆ ಅದು ಹಾಲಲ್ಲಿ ಬರುತ್ತಿರತ್ತಲ್ಲ, ಒಂಥರ ಹೋಗೋಗ್ ಸ್ಮೆಲ್ಲು, ಮತ್ತೆ ತಿಂದಾಗ ಬಾಯೆಲ್ಲ ಒಂಥರ ಆಗುತ್ತೆ ಅನ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು, ಯಾಕಂದ್ರೆ ಔಷಧಿ ಎಲ್ಲ ಹೊಡ್ದಿರ್ತಾರೆ, ಹಾಗಾಗಿ ಮಾವಿನ ಹಣ್ಣಿನ ಮೇಲೆ ವೈಟ್ ಆಗಿರುತ್ತೆ. ಹಂಗಾಗಿ 3 ಅವರ್ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ನೆನಾಕಿದ್ದೆ. ಇವಾಗ ಮಾವಿನ ಹಲ್ವಾ ಮಾಡೋದಕ್ಕೆ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಹಣ್ಣು ಬೇಕು ಹಲ್ವಾ ಮಾಡೋದಕ್ಕೆ ಅಂದ್ಬಿಟ್ಟು ಅಷ್ಟು ಹಣ್ಣನ್ನ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಬಿಡ್ಬೇಕು. ಈ ಥರ ವಾಟೆ ಹಂಗೆ ಬಿಡಬೇಕು. ಈ ಥರ ಸ್ಲೈಸ್ ಆಗಿ ಈ ಥರ ಕಟ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕು ಹಣ್ಣು ಕ್ಲೀನಾಗಿ ತಗೊಂಡು ಒಂದೇ ಸತಿ ಕಟ್ ಮಾಡ್ಕೊಂಡು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಬರಬೇಕು. ಮಾವಿನ ಹಣ್ಣು ಹಂಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಹಲ್ವಾ ಮಾಡಿದ್ರು ಚೆನ್ನಾಗಿರುತ್ತೆ. ಮಾವಿನ ಹಣ್ಣಲ್ಲಿ ವಿಧವಿಧವಾದ ನಾವು ತಿಂಡಿಗಳನ್ನ ಮಾಡ್ಬೋದು. ಅಂದರೆ ಮಾವಿನ ಹಣ್ಣು ಗೊಜ್ಜು, ಮಾವಿನ ಹಣ್ಣು ಶೇಖರಣೆ, ಒಬ್ಬಟ್ಟಿಗೆ, ಪೂರಿಗೆ ಶೇಖರಣೆ ಮಾಡಿದ್ರೆ ತುಂಬ ಸೂಪರ್ ಆಗಿರುತ್ತೆ. ಆಮೇಲೆ ಮ್ಯಾಂಗೋ ಲಸ್ಸಿ, ವಿಧವಾಗಿ ನಾವು ಮಾವಿನ ಹಣ್ಣಲ್ಲಿ ಸ್ವೀಟು, ಡೆಸರ್ಟು ಈ ಥರ ಎಲ್ಲ ಮಾಡ್ಕೊಬೋದು. ಈಗ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಈ ಥರ ಬೊಟ್ಲು ತಗೊಂಡು ಸ್ಪೂನಲ್ಲಿ ಈ ಥರ ನಾವು ಇಡ್ಲಿ ಎಬ್ತೀವಲ್ಲ ಆ ರೀತಿಯಾಗಿ ಚಿಕ್ಕೆ ಸಮೇತ ಈ ಥರ ಎಬ್ಬಿದ್ರೆ ಕ್ಲೀನಾಗಿ ಹಣ್ಣು ಕ್ಲೀನಾಗಿ ಬಂದ್ಬಿಡುತ್ತೆ. ಇದೇ ರೀತಿಯಾಗಿ ನಾನು ಸ್ಲೈಸ್ ಮಾಡ್ಕೊಂಡಿರೋ ಹಣ್ಣೆಲ್ಲ ಈ ರೀತಿಯಾಗಿ ತಗೊತೀನಿ. ಇವು ಮರದಲ್ಲೇ ಹಣ್ಣಾಗಿರೋಂಥವು. ನಾನು ಇಲ್ಲೇ ನಮ್ಮ ಮನೆ ಪಕ್ಕ ಮರಗಳು ಇರೋದ್ರಿಂದ ಆ ಮಾವಿನ ಹಣ್ಣು ಫ್ರೆಶ್ ಆಗಿ ಸಿಗುತ್ತೆ, ಮರದಲ್ಲೇ ಹಣ್ಣಾಗಿರುತ್ತೆ. ಹೋಗಿ ರೀತಿಯಾಗಿ ಒಂದಿನಕ್ಕೆ ಇಷ್ಟು ಹಣ್ಣು ಸಿಗುತ್ತೆ. ಈ ಥರ ತಂದು ನೀರಲ್ಲಿ ನೆನಾಕಿ ಇಟ್ಕೊತೀನಿ. ಮಕ್ಕಳು ಇದ್ದಾಗೆಲ್ಲ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡು ತಿಂತೀವಿ. ಐಸ್ ಕ್ರೀಮು, ಮಾವಿನ ಹಣ್ಣಲ್ಲಿ ಅಂದರೆ ಆ ಕಾಲಕ್ಕೆ ಯಾವ್ಯಾವ ಹಣ್ಣು ಸಿಗುತ್ತೋ ಸೀಸನಲ್ಲಿ ನಾವು ಆ ಹಣ್ಣಲ್ಲಿ ವಿಧವಾದ ಸ್ವೀಟು ಎಲ್ಲ ಮಾಡ್ಕೊಂಡು ತಿನ್ಕೋಬೋದು. ಈ ಥರ ತುಂಬ ಹಣ್ಣಾಗಿರುತ್ತಲ್ವಾ ಹಲ್ವಾ ಮಾಡಿದ್ರೆ, ಇದು ಹಲ್ವಾ ಮಾಡೋದ್ರಿಂದ ಮನೇಲಿ ಯಾರಾನ ನೆಂಟರು ಬಂದರೆ, ಗೆಸ್ಟ್ಗಳು ಬಂದರೆ, ಮಕ್ಳಿಗೂ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 3-4 ತಿಂಗಳಾದರೂ ಬರುತ್ತೆ. ಹೊರಗಡೆ ಇಟ್ಕೊಂಡ್ರೆ ಒಂದು 15 ದಿನ ಬರುತ್ತೆ, ಯಾಕಂದರೆ ಸಕ್ಕರೆ ಅಂಶ ಎಲ್ಲ ಇರುತ್ತಲ್ಲ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕ್ದಂಗೂ ಕೂಡ ಮಾಡಿದ್ರು ಕೂಡ ಒಂಥರ ಹುಳಿ ಆಗಿರುತ್ತೆ. ಬಟ್ ಶುಗರ್ಲೆಸ್ ಬೇಕಂದ್ರೆ ಆ ರೀತಿಯಾಗಿ ತಿನ್ಬೋದು. ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿನ್ಬೋದು, ಅದು ಸೂಪರ್ ಆಗಿರುತ್ತೆ. ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಬಾಯಿಗೆ ಸಿಗ್ತಾ ಇರುತ್ತೆ, ಎಮ್ಮಿ ಆಗಿರುತ್ತೆ. ಮಾಡೋದು ತುಂಬಾನೇ ಸುಲಭ. ಅಂದರೆ ಹಲ್ವಾ ಮಾಡಿದಾಗ ತಿರುಗ್ತಾನೇ ಇರಬೇಕು, ಅಂದ್ರೆ ಬಿಡ್ಬೋದು. ಅದು ಫುಲ್ ಫಿನಿಶ್ ಆಗೋ ತನಕ ನಾವು ತಿರುಗ್ತಾನೇ ಇರಬೇಕು. ಈಗ ನಾವು ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಮಾವಿನ ಹಣ್ಣು ಪ್ಯೂರಿ, ಹಣ್ಣು 1 ಬೊಟ್ಲು, ಚಿರೋಟಿ ರವೆ ಯಾಕಂದ್ರೆ ಗಟ್ಟಿ ಬರೋದಕ್ಕೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ತುಪ್ಪ, ಎಣ್ಣೆ, ಸಕ್ಕರೆ, ಗಟ್ಟಿ ಆದ್ರೆ ಸ್ವಲ್ಪ ತೆಳು ಮಾಡ್ಕೊಳಕ್ಕೆ ಹಾಲು, ಫುಡ್ ಕಲರ್ ತಗೊಂಡೆ. ನಂಗೆ ಯಾಕೋ ಮಾವಿನ ಹಣ್ಣು ನೋಡ್ತಿದ್ರೆ ಬೇಡ ಅನಿಸ್ತೈತೆ. ಕೋವಾ. ಇಷ್ಟು ಸಾಮಗ್ರಿಗಳು
ಮಾವಿನ ಹಲ್ವಾ ಮಾಡೋದಕ್ಕೆ ಬೇಕು. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಬಾಣಲೆ ಕಾದ ನಂತರ ಬಾಣಲೆ ಕಾಯ್ತಾ ಐತೆ. ಈ ರೀತಿ ಕಾದ ನಂತರ ನೀರಿನ ಅಂಶ ಎಲ್ಲ ಹಿಂಗೋಯ್ತು. 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕೊಂತೀನಿ. ಹಲ್ವಾ ಮಾಡಿದ್ರೆ ಹೆಚ್ಚಿನದಾಗಿ ತುಪ್ಪ ಬೇಕು. ನಾನು 2 ಸ್ಪೂನ್ ಹಾಕಿದ್ದೀನಿ, ಯಾಕಂದ್ರೆ ಡ್ರೈ ಫ್ರೂಟ್ಸ್ ಹುರ್ಕೊಳೋದಕ್ಕೆ ಮತ್ತೆ ಚಿರೋಟಿ ರವೆ ರುಬ್ಕೊಳೋದಕ್ಕೆ. ಹುರ್ಕೊಂಡು ಆದ್ಮೇಲೆ ಲಾಸ್ಟಲ್ಲಿ ಫೈನಲ್ ಆಗಿ ತಿರ್ಗಿ 2 ಸ್ಪೂನ್ ತುಪ್ಪನ ಹಾಕ್ತೀನಿ. ಹಾಗಾಗಿ ನಾನೀಗ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಇವು ಒಂದೇ ಸತಿ ಹಾಕಿ ಇವು ಸ್ವಲ್ಪ ಹುರಿದ ನಂತರ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂತು. ಹಾಗೆ ಚಿರೋಟಿ ರವೆ, ಯಾಕಂದ್ರೆ ಮಾವಿನ ಹಣ್ಣು ಹಾಕೋದ್ರಿಂದ ಈ ಥಿಕ್ನೆಸ್ ಬರೋಕ್ಕೋಸ್ಕರ ಚಿರೋಟಿ ರವೆ ಹಾಕೊಂತ ಇದ್ದೀನಿ. ಇದು ಕೂಡ ತುಪ್ಪದಲ್ಲೇ ಹಾಕೊಂಡು ಹುರ್ಕೋಬೇಕು. ಚಿರೋಟಿ ರವೆ ತುಂಬಾ ಉರಿಯಂಗೇನಿರಲ್ಲ. ಇವಾಗ ನಾವು ಮಾವಿನ ಹಣ್ಣು ತಗೊಂಡಿದ್ವಲ್ಲ, ಆ ಹಣ್ಣು ಪೂರ್ತಿ ಹಾಕ್ಬೇಕು ಬಾಣಲೆ ಒಳಗಡೆ. ಈ ಹಣ್ಣಿನ ರಸದಲ್ಲಿ ಚಿರೋಟಿ ರವೆ ಎಲ್ಲ ಕ್ಲೀನಾಗಿ ಕರಗುತ್ತೆ. ಮತ್ತೆ ಅದ ಕ್ಲೀನಾಗಿ ಹಣ್ಣು ಸೇರುತ್ತೆ. ಅವಾಗ ನಮಗೆ ಗೊತ್ತೇ ಆಗೋದಿಲ್ಲ ನಾವು ಚಿರೋಟಿ ರವೆ ಹಾಕಿದ್ದೀವಿ ಅಂತ. ಅಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಆಗ್ತಾ ಬರುತ್ತೆ. ಅಂದ್ರೆ ನಾನು ಹೇಳದ್ನಲ್ವಾ, ಹಲ್ವಾ ಮಾಡಿದ್ರೆ ನಾವು ಕೈ ಆಡಿಸ್ತಾನೆ ಇರಬೇಕು. ಯಾಕಂದ್ರೆ ಗಂಟು ಕಟ್ಟೋದು, ಆಮೇಲೆ ಹಣ್ಣು ಕೂಡ ಹಂಗೆ ಇರುತ್ತೆ. ಅದನ್ನು ನಾವು ಮ್ಯಾಶ್ ಮಾಡ್ಕೊಳೋ ರೀತಿಯಲ್ಲಿ ತಿರುಗಿಸ್ತಾನೆ ಇರಬೇಕು. ಹಲ್ವಾ ಮಾಡಿದ್ರೆ ನಾವು ಈ ರೀತಿಯಾಗಿ ಕಲಿಸ್ತಾನೆ ಇರಬೇಕು. ಈಗ ಹಣ್ಣೆಲ್ಲ ಚಿರೋಟಿ ರವೆ ಎಲ್ಲ ಕ್ರೀಮಿ ಥರ ಆಯಿತು. ಇವಾಗ ಸಕ್ಕರೆ ಹಾಕಿದ ತಕ್ಷಣ ಫುಲ್ ಹಣ್ಣೆಲ್ಲ ಕರಗಿ ಸ್ವಲ್ಪ ನೀರಿನ ಅಂಶ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಲಿಸ್ತಾನೆ ಇರಬೇಕು. ಯಾಕಂದ್ರೆ ಬಾಂಡ್ಲಿ ಅಂಟುತ್ತೆ, ತಳ ಅಂಟುತ್ತೆ. ಆಮೇಲೆ ಚಿರೋಟಿ ರವೆ ನಾವು ಫಸ್ಟೇ ಹಾಕಿರೋದ್ರಿಂದ ಗಂಟು ಹಾಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಹಲ್ವಾ ಮಾಡಿದ್ರೆ ಈ ರೀತಿಯಾಗಿ ಚೋಟಲ್ಲಿ ಆರಿಸ್ತಾನೆ ಇರಬೇಕು. ಇವಾಗ ಸಕ್ಕರೆ, ಚಿರೋಟಿ ರವೆ, ಮಾವಿನ ಹಣ್ಣು ಸ್ವಲ್ಪ ಗಟ್ಟಿ ರೂಪದಲ್ಲಿರುತ್ತೆ. ಅದಕ್ಕೆ ಸ್ವಲ್ಪ ನೀರಿನ ಅಂಶ ಥರ ಆ ಮೂರು ಕೂಡ ಬೇಯೋದಕ್ಕೆ ಅನುಕೂಲವಾಗಲಿ ಅಂತ ಹಾಲು ಹಾಕಿ ಅದರ ಒಂದು ಸ್ವಲ್ಪ ಸ್ಟೀಮ್ ಥರ ಮಾಡ್ಕೋಬೇಕು. ಆರಾಮಾಗಿ ಮನೆಯವರು ಈ ಥರ ಮಾಡ್ಕೊಂಡ್ರೆ ನಾನು ಹಾಕಿರೋ ಐಟಮ್ಸ್ ಹಾಕಿದ್ರು ಕೂಡ ಮನೇಲಿ ಕೂಡ ಎಲ್ಲರೂ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಒಂಥರ ಸ್ವೀಟ್ ಥರನೇ ಸೂಪರ್ ಆಗಿರುತ್ತೆ. ನಾವು ಯಾವ ಬೇಕಾದ್ರೂ ತಿನ್ಬೋದು. ತುಂಬ ಇಷ್ಟ ಆಗುತ್ತೆ. ಮಾವಿನ ಹಣ್ಣು ಸೀಸನ್ ಅಲ್ವಾ, ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಸೂಪರ್ ಆಗಿರುತ್ತೆ.
ನಿಜವಾಗ್ಲೂ ನಾವು ಮಾವಿನ ಹಣ್ಣು ಹಲ್ವಾನ ತಿಂತಾ ಇರೋದು ಅನ್ನೋ ತರ ಫೀಲ್ ಆಗುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ. ಇವಾಗ ಕೋವಾ ಹಾಕ್ತಾ ಇದೀನಿ. ಕೋವಾ ಹಾಕಿದ್ರೆ ಇನ್ನೂ ಡಬಲ್ ರುಚಿಯಾಗಿರುತ್ತೆ. ಇದು ಕೋವಾ ಫ್ರಿಜ್ ಅಲ್ಲಿ ಇರೋದ್ರಿಂದ ಗಟ್ಟಿ ಗಟ್ಟಿ ತರ ಇತ್ತು. ಇವಾಗ ಒಂದ್ ಸ್ವಲ್ಪ ಹೊತ್ತಿ ತರ ಬಿಡೋಣ, ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಕರಗೋದಕ್ಕೂ ಸ್ಟಾರ್ಟ್ ಆಯ್ತು. ಇವಾಗ ಕುದಿಯಕ್ಕೂ ಸ್ಟಾರ್ಟ್ ಆಯ್ತು. ಇವಾಗ ಕ್ಲೀನಾಗಿ ಕಳ್ಸೋಣ. ಏಲಕ್ಕಿ ಹಾಕೋಣ ಫ್ಲೇವರ್ಗೆ. ನಾವು ಏನೇ ಸ್ವೀಟ್ ಮಾಡಿದ್ರು ಕೂಡ ಏಲಕ್ಕಿ ಪೌಡ್ರ್ ಅಂತೂ ಬೇಕು. ಪೌಡ್ರ್ ಇರಲಿಲ್ಲ, ಅದಕ್ಕೆ ನಾನು ಮೇಲ್ಮೇಲೆ ಸ್ವಲ್ಪ ಏಲಕ್ಕಿನೇ ಹಾಕ್ದೆ. ಈ ರೀತಿಯಾಗಿ ತಿರುಗ್ತಾನೆ ಇರಬೇಕು. ಈಗ ಫೈನಲ್ ಎಲ್ಲ ಆಗಿದೆ. ಈಗ ಬಾಣಲಿ ಬಿಡಬೇಕು. ತುಪ್ಪ ಬಾಣಲಿಗೆ ಅಂಟಬಾರ್ದು. ಈ ರೀತಿಯಾಗಿ ಕ್ಲೀನಾಗಿ ಕಲಿಸ್ತಾ ಬರಬೇಕು. ನಾವು ಬೇಕಂದ್ರೆ ಮಿಕ್ಸಿ ಜಾರಿಗೆ ಹಾಕಿ ಫುಲ್ಲು ನುಣ್ಣಗೆ ಮಾಡ್ಕೊಂಡು ಹಾಕ್ಬೋದು ಮಾವಿನ ಹಣ್ಣು. ಬಟ್ ಬೇಡ, ಸಕ್ಕರೆ ಬಿಸಿ ಇರೋದ್ರಿಂದನೇ ಕರಗೋಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಡಬೇಕು. ಇವಾಗ ಆ ತುಪ್ಪ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾಕಿರೋದು ಈಗ ಬಂದಾದ್ಮೇಲೆ ನಾನು ಹೇಳದ್ನಲ್ಲ ಮತ್ತೆ ಲಾಸ್ಟಲ್ಲಿ 2 ಸ್ಪೂನ್ ತುಪ್ಪ ಹಾಕ್ತೀನಿ ಅಂತ, ಹಾಗೆ ಇವಾಗ ಹಾಕ್ದೆ. ಈಗ ಫೈನಲ್ ಆಗಿ ಫುಲ್ ರೆಡಿ ಆಯಿತು. ಮ್ಯಾಂಗೋ ಹಲ್ವಾ, ಮಾವಿನ ಹಣ್ಣು ಹಲ್ವಾ. ಈ ರೀತಿ ಕಲಿಸ್ತಾನೆ ಇರಬೇಕು. ಮಾವಿನ ಹಣ್ಣು ಹಲ್ವಾ ಮಾಡಿದ್ರೆ ವಾವ್. ಇವಾಗ ಬಾಂಡೆ ಏನು ಅಂಟ್ತಾ ಇಲ್ಲ. ನಂಗೆ ಈ ತರ ಮೇಲೇನೆ ತುಪ್ಪ ಬರೋದ್ರಿಂದ ಹಲ್ವಾ ರೆಡಿ ಆಯ್ತು ಅಂತಾನೆ ಅರ್ಥ. ಈ ರೀತಿಯಾಗಿ ಸ್ವಲ್ಪ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಟು. ತಳನೂ ಅಂಟೋದಿಲ್ಲ. ರೆಡಿ ಆಯ್ತು. ತುಪ್ಪ ತೇಲೋದಕ್ಕೆ ಸ್ಟಾರ್ಟ್ ಆಯ್ತು. ನಾವು ಬಾಣಲಿ ತರ ಅಂದ್ರೆ ಜಾರಬೇಕು. ನಾವು ಯಾವ ರೀತಿ ಆಡಿಸಿದ್ರು ಕೂಡ ಆ ಥರ ಆಡುತ್ತೆ. ಈ ಥರ ಬಂದರೆ ಹಲ್ವಾ ರೆಡಿ. ಮಾವಿನ ಹಣ್ಣು ಹಲ್ವಾ ರೆಡಿ. ಮಾವಿನ ಹಣ್ಣು ಹಲ್ವಾ ರೆಡಿ ಆಯಿತು. ಒಂದು ಬೌಲ್ ಸರ್ವ್ ಮಾಡ್ಕೊತೀನಿ. ಮಾವಿನ ಹಣ್ಣು ಹಲ್ವಾ ರೆಡಿಯಾಗಿದೆ. ಇವಾಗ ವಾವ್, ನೋಡ್ತಾ ಇದ್ರೆ ಕಲರ್ಫುಲ್ ಆಗಿದೆ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಘಮ ಅಂತ ಇದ್ದೆ. ಬಿಸಿ ಇರೋದ್ರಿಂದ ಸ್ವಲ್ಪ ಆರಿಸ್ಕೊಂಡು ತಿಂತಾ ಇದ್ದೀನಿ. ವಾವ್, ವೆರಿ ಸೂಪರ್ ಆಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ನನ್ನ ವಿಡಿಯೋಗಳು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮುಂದಿನ ವಿಡಿಯೋಗಳು ಸಿಗೋಣ.